ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಗಿದೆ ಹಗರಣಗಳ ವಾರ್. ಬಿಜೆಪಿಗೆ ಶಾಕ್ ಕೊಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸಿಎಂನ ಕೆಣಕಿದಷ್ಟು ಬಿಎಸ್ವೈ ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಹೆಚ್ಚಾಗುತ್ತಾ ಅಂತ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಕೈಪಡೆ ಈಗ ಕೆರಳಿದ್ಯಾ? ಸಿಬಿಐ ನಿರಾಕರಿಸಿದ ಗಣಿ ಕೇಸ್ಗಳ ತನಿಖೆಗೂ ಕೂಡ ಆಡಳಿತಾರೂಢ ಸರ್ಕಾರ ಈಗ ಸಜ್ಜಾಗಿದೆ. ಸಿಬಿಐ ನಿರಾಕರಿಸಿದಂತ ಗಣಿ ಕೇಸ್ಗಳನ್ನ ಈಗ ತನಿಖೆ ಮಾಡುವುದಕ್ಕೆ ಲೋಕಾಯುಕ್ತ ಮುಂದಾಗ್ತಾ ಇದೆ. ಲೋಕಾಯುಕ್ತಕ್ಕೆ ರಾಜ್ಯ ಸರ್ಕಾರ ವಹಿಸಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಕಾಲದ ಅಕ್ರಮ ಗಣಿಗಾರಿಕೆ ಕೇಸ್ಗಳ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು. ಜೊತೆಗೆ ನಿನ್ನೆ ಮಹತ್ವದ ಒಂದು ನಿರ್ಧಾರ, ಎಸ್ಐಟಿ ಕೂಡ ರಚನೆ ಆಗಿದೆ. ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಈ ಗಣಿ ಕೇಸ್ಗಳ ತನಿಖೆ ನಡೆಸುತ್ತೆ. ಜೊತೆಗೆ ಲೋಕಾಯುಕ್ತಕ್ಕೆ ಕೂಡ ವಹಿಸಿ ಲೋಕಾಯುಕ್ತದಲ್ಲೂ ಈ ತನಿಖೆ ನಡೆಯುತ್ತೆ. ಗಣಿ ಕೇಸ್ಗಳ ತನಿಖೆ ಸಾಧ್ಯ ಇಲ್ಲ ಅಂತ ಸಿಬಿಐ ನಿರಾಕರಣೆ ಮಾಡಿತ್ತು. ಆದ್ರೀಗ ಆ ಪ್ರಕರಣಗಳ ತನಿಖೆ ಬಗ್ಗೆ ವರದಿ ನೀಡುವುದಕ್ಕೆ ಸಿಎಸ್ಗೆ ಸೂಚನೆ ಸಿಕ್ಕಿದೆ. ಅಕ್ರಮ ಗಣಿಗಾರಿಕೆ ಸಂಬಂಧ 10 ಕಂಪನಿಗಳ ವಿರುದ್ಧ ಈಗ ತನಿಖೆ ನಡೆಸುವುದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಿ ವರ್ಗದ 10 ಕಂಪನಿಗಳ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಈ ಹಿಂದೆ ಸಿಬಿಐ ಏನ್ ನಿರಾಕರಣೆ ಮಾಡಿತ್ತು ಆ ಎಲ್ಲಾ ಕೇಸ್ಗಳು ಕೂಡ ಈಗ ಮತ್ತೆ ರೀಓಪನ್ ಆಗ್ತಾ ಇದ್ದಾವೆ. ಹೀಗಾಗಿ ಬಿಜೆಪಿಗೆ ಒಂದಷ್ಟು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರನ್ನ ಕೆಣಕಿದಷ್ಟು ಎಚ್ಡಿ ಕುಮಾರಸ್ವಾಮಿ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಹಗರಣಗಳೇನಾಗಿದ್ವು, ಭ್ರಷ್ಟಾಚಾರಗಳೇನಾಗಿದ್ವು, ಅಕ್ರಮಗಳಿದ್ವಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ತನಿಖೆ ನಡೆಸುತ್ತೆ. ಇನ್ನು ಕೋವಿಡ್ಗೆ ಸಂಬಂಧಪಟ್ಟಂತೆ ಏನು ಹಗರಣ ಆಗಿತ್ತಲ್ಲ ಅದನ್ನ ತನಿಖೆ ಮಾಡೋದಕ್ಕೂ ಕೂಡ ಈಗಾಗಲೇ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಅಲ್ಲಿ ಅದು ಕೂಡ ತನಿಖೆ ಆಗುತ್ತೆ. ಅದರ ಬೆನ್ನಲ್ಲೇ ಈಗ ಒಂದಷ್ಟು ಕಂಪನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಮೈಸೂರು ಮ್ಯಾಂಗನೀಸ್ ಕಂಪನಿ ಇರ್ಬೋದು, ಎಂ ದಶರಥ ರಾಮೇರೆಡ್ಡಿ ಕಂಪನಿ ಇರ್ಬೋದು, ಅಲ್ಲಂ ವೀರಭದ್ರಪ್ಪ ಗಣಿ ಕಂಪನಿ, ಕರ್ನಾಟಕ ಲಿಂಪೋ ಗಣಿ ಕಂಪನಿ, ಅಂಜನಾ ಮಿನರಲ್ಸ್, ಮತ್ತೆ ರಜಯ್ಯ ಖಾನ್ ಗಣಿ ಕಂಪನಿ, ಮಿಲನಾ ಮಿನರಲ್ಸ್ ಕಂಪನಿ, ಎಂ ಶ್ರೀನಿವಾಸುಲು ಕಂಪನಿ, ಚನ್ನಕೇಶವ ರೆಡ್ಡಿ ಲಕ್ಷ್ಮೀ ನರಸಿಂಹ ಮೈನಿಂಗ್ ಕಂಪನಿ, ಜಿ ರಾಜಶೇಖರ್ ಕಂಪನಿ. ಹೀಗೆ ಕೋವಿಡ್ ಸೇರಿದಂತೆ ಬಿಟ್ಕಾಯಿನ್ ಇರ್ಬೋದು ಮತ್ತೆ ಈ ಗಣಿ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಈಗ ಸರ್ಕಾರ ತನಿಖೆ ನಡೆಸುವುದಕ್ಕೆ ಅಂತ ಮುಂದಾಗಿದೆ. ಒಂದ್ ಕಡೆ ಎಸ್ಐಟಿ ರಚನೆ ಮಾಡೋದ್ರ ಮೂಲಕ ಈ ಕೋವಿಡ್ ಹಗರಣಗಳ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈ ಸಿಬಿಐ ಏನ್ ನಿರಾಕರಣೆ ಮಾಡಿತ್ತಲ್ಲ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲ ಕೇಸ್ಗಳನ್ನ ತನಿಖೆ ಮಾಡಿರ್ಲಿಲ್ವಲ್ಲ ಗಣಿ ಕೇಸ್ಗಳನ್ನ, ಆ ಎಲ್ಲ ಕೇಸ್ಗಳನ್ನು ಕೂಡ ಸಿ ವರ್ಗದ 10 ಕಂಪನಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಮತ್ತೆ ರೀಓಪನ್ ಮಾಡಿದ್ದಾರೆ. ಅಲ್ಲಿಗೆ ಈಗ ಹಗರಣಗಳ ವಾರ್ ಶುರುವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಇರುವಂತ ವಾರ್ ಇದು. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಮೈನಿಂಗ್ ಕೇಸ್ಗಳು ದಾಖಲಾಗಿತ್ತು ಆ ಎಲ್ಲ ಕೇಸ್ಗಳ ತನಿಖೆ ಕೂಡ ಈಗ ಕಾಂಗ್ರೆಸ್ನ ಅಧಿಕಾರದಲ್ಲಿ ನಡೀತಾ ಇದೆ. ಈಗಾಗಲೇ 2 ಕೇಸ್ಗಳನ್ನ ನಿನ್ನೆ ಎಸ್ಐಟಿಗೆ ವಹಿಸಲಾಗಿದೆ. ಈಗ ಉಳಿದಂತಹ ಕೇಸ್ಗಳನ್ನ ಲೋಕಾಯುಕ್ತ ತನಿಖೆ ನಡೆಸುತ್ತೆ. ಯಾರ್ಯಾರಿಗೆ ಸಂಕಷ್ಟ ಕಾದಿದೆ, ಕೋವಿಡ್ ಅಂತ ಬಂದಾಗ ಯಡಿಯೂರಪ್ಪ ಇರ್ಬೋದು, ಸುಧಾಕರ್ ಇರ್ಬೋದು, ಅದೇ ರೀತಿಯಾಗಿ ಶ್ರೀರಾಮುಲು ಇವರ ಹೆಸರಿದೆ. ಅಂದರೆ ವರದಿಯಲ್ಲಿ ಈಗ ಉಲ್ಲೇಖ ಆಗಿರುವಂಥದ್ದು, ಕುನ್ನಾ ಅವರು ಕೊಟ್ಟಿರುವಂಥ ಮಧ್ಯಂತರ ವರದಿಯಲ್ಲಿ ಸಾಬೀತಾಗಿದೆ ಭ್ರಷ್ಟಾಚಾರ ಏನೇನಾಗಿದೆ, ಏನೇನು ಹಗರಣ ಆಗಿದೆ, ಮಾಸ್ಕ್ ಇರ್ಬೋದು, PPE ಕಿಟ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೇನು ಹಗರಣ ಆಗಿದೆ ಅಂತ. ಅದ್ರ ಜೊತೆಗೆ ಈಗ ಗಣಿ ಧೂಳಿನ ಕೇಸ್ಗಳು ಕೂಡ ರೀಓಪನ್ ಆಗ್ತಾ ಇದ್ದಾವೆ. ಇವು ಕೂಡ ಸಾಕಷ್ಟು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಸಚಿವರಿರ್ಬೋದು, ಇವರಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ಯಾವ ರೀತಿಯಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಈ ವಾರ್ ಮುಂದುವರೆದುಕೊಂಡು ಹೋಗುತ್ತೆ, ಕಾಂಗ್ರೆಸ್ ಇವೆಲ್ಲ ಕೇಸ್ಗಳನ್ನು ಹೇಗೆ ನಿರ್ವಹಣೆ ಮಾಡುತ್ತೆ, ಜನರಿಗೆ ಆಗಿರುವಂಥ ಅನ್ಯಾಯಗಳ ವಿರುದ್ಧ ಹೇಗೆ ಹೋರಾಡುತ್ತೆ, ಅದನ್ನ ನೋಡಬೇಕಿದೆ. ತಮಗೆಲ್ಲರಿಗೂ ಗೊತ್ತಿದೆ, ನಾವು CBI ಕೊಡಬೇಕು ಅಂತೀವಿ, CBI ಕೊಡ್ತೀವಿ. CBIದವರು 6 ಪ್ರಕರಣಗಳಲ್ಲಿ they have declined to take up investigation. They said DOPT has not given permission yet. That's why we will not be able to take. ಇಂಥ one or the other reasons ಕೊಟ್ಟು 6 ಪ್ರಕರಣಗಳಲ್ಲಿ
ನಾವು ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಮುಂದುವರೆದು ಚರ್ಚೆ ಆಗಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ಆಲ್ಟರ್ನೇಟಿವ್ ಏನಾರ ಹೇಳಬೇಕಾಗಿತ್ತು, ಪರ್ಯಾಯ ವ್ಯವಸ್ಥೆ ರೂಪಿಸಬೇಕಾಗಿತ್ತು, ಮಾಡಿರಲಿಲ್ಲ. ಅವು ಎಂಥವು ಅಂದರೆ, ಈಗ ಬೇಲಿಕೇರಿ ಕೇಸ್ ಆಗಿದೆ ಅಲ್ಲ, ಇದೇ ಥರನಾಗಿ ಮಡ್ರಾಸ್ ಪೋರ್ಟ್ನಲ್ಲಿದ್ದಂಥ ಮಟೀರಿಯಲ್, huge quantum of material. The one which was seized by the courts or the investigating agencies or some police agencies, that type of material has also been stolen and exported. ಅಂಥ ಪ್ರಕರಣಗಳೇನಿದ್ವು 5-6 ಪ್ರಕರಣಗಳು, ಅವುಗಳನ್ನು ಸಹಿತ ತನಿಖೆ ಮಾಡೋದಕ್ಕೆ ಸೂಕ್ತ ಕ್ರಮ ವಹಿಸಬೇಕು. ಅದಕ್ಕೆ ಸಂಬಂಧಿತ ಕಾಗದಗಳನ್ನು ಎಲ್ಲ ತರಿಸಿ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಅದನ್ನು ಎಲ್ಲ ವಿವರಗಳೊಂದಿಗೆ ಕ್ಯಾಬಿನೆಟ್ಗೆ ವಿಷಯ ತರೋದಕ್ಕೆ ಮುಖ್ಯ ಕಾರ್ಯದರ್ಶಿಯವರಿಗೆ ಕ್ಯಾಬಿನೆಟ್ ಇವತ್ತು ಅಭಿಪ್ರಾಯಪಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆ ವಿಷಯ ತರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದರ್ ಇಂಟರ್ಸ್ಟೇಟ್ ಆರ್ ಆಫ್ ದ ಸ್ಟೇಟ್, ಬಟ್ ವಿಚ್ ಈಸ್ ಡಿಪಾಸಿಟೆಡ್ ಔಟ್ಸೈಡ್ ದ ಸ್ಟೇಟ್. Ballari is also in almost this. Not necessary.